See the question number 30. If 4, x, 28 are in AP, then find the value of x. So if three numbers A, B, C, so are in AP. So here the middle term is B, is average terms. So of the first and third terms. So here A1, A2, A3 ಅಲ್ವಾ. ಸೊ ಇದು AP term. ಸೊ ಇಲ್ಲಿ ಡಿಫ್ರೆನ್ಸ್ ಏನಿರುತ್ತೆ ಹೇಳಿ, ಕಾಮನ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಇರತ್ತಲ್ವಾ. ಸೊ A2 ಮೈನಸ್ A1 ಇಸ್ ಈಕ್ವಲ್ ಟು A3 ಮೈನಸ್ A2. ಸೊ ಇದು ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಇಲ್ಲಿ A1 ಅನ್ನೋದು A, A2 B, A3 C ಅಂತಾದ್ರೆ, ಸೊ ಇಲ್ಲಿ ಇದೇನಾಗುತ್ತೆ B ಮೈನಸ್ C ಇಸ್ ಈಕ್ವಲ್ ಟು C ಮೈನಸ್ B ಆಗ್ತಾ ಇರುತ್ತೆ. ಸೊ ಇದನ್ನ ರೀಅರೇಂಜ್ ಮಾಡಿದಾಗ, ಸೊ B ಪ್ಲಸ್ B ಇಸ್ ಈಕ್ವಲ್ ಟು B ಮೈನಸ್ A ಅಲ್ವಾ. ಸೊ A2 ಮೈನಸ್ A1, B ಮೈನಸ್ A. ಸೊ C ಪ್ಲಸ್ A ಆಗುತ್ತೆ. ಸೊ 2B ಇಸ್ ಈಕ್ವಲ್ ಟು ಏನಾಯ್ತು A ಪ್ಲಸ್ C. ಸೊ B ಇಸ್ ಈಕ್ವಲ್ ಟು A ಪ್ಲಸ್ C ಡಿವೈಡೆಡ್ ಬೈ 2. ಸೊ ಇಲ್ಲಿ ಫಸ್ಟ್ ಟರ್ಮ್ A 4, ಸೆಕೆಂಡ್ ಟರ್ಮ್ B x, ಥರ್ಡ್ ಟರ್ಮ್ C 28, A1, A2, A3 ಅಲ್ವಾ. ಸೊ ಇಲ್ಲಿ ನಾವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x is equal to 4 plus 28 divided by 2 ಆಗುತ್ತೆ. ಸೊ 28 plus 4 ಏನಾಗುತ್ತೆ ಹೇಳಿ, 32 ಆಗುತ್ತೆ. ಸೊ 32 divided by 2, ಸೊ is equal to ಏನಾಗುತ್ತೆ 16. ಸೊ therefore x is equal to 16 ಆಗುತ್ತೆ. ಸೊ the value of x is 16.